ನಮ್ಮನ್ನಗಲಿದ ಗಣಪ ಸಂತೋಷ್ ಬಾಲರಾಜ್ ಅವರನ್ನ ಅವರ ಪುಷ್ಪನಮದ ಮೂಲಕ ಎಲ್ಲ ಅತಿಥಿ ಅಭ್ಯಾಗತರು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಅತಿಥಿ ಅಭ್ಯಾಗತರು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. Thank you so much. ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ಜಯನಗರ ಎಲ್ಲ ಜಯನಗರದವರು ಜಾಸ್ತಿ ಇದೆ. ಸಂತೋಷ ಅಭಿಮಾನಿಗಳು ಇಡೀ ಕರ್ನಾಟಕದ ಎಲ್ಲ ಕಡೆ ಕೂಡ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಟ್ರೈಲರ್ ಉದ್ಘಾಟನೆಗೆ ನನ್ನ ಸೋದರರು ಮಾರ್ಗದರ್ಶಕರು ಸುಬ್ಬರಾಜ್ ಅವರು ಇಲ್ಲಿದ್ದಾರೆ, ಪ್ರಮೀಳಕ್ಕವರು, ಸೋಮಶೇಖರ್ ಮಾಜಿ ಮಹಾನಗರ ಪಾಲಿಕೆಯ ಸೋಮಶೇಖರ್ ಅವರಿದ್ದಾರೆ, ಮಂಜೂರವರು, ಉಗ್ರಂ ಮಂಜು, ನಮ್ಮ ಯೋಗಿ ಅವರಿದ್ದಾರೆ. ಯೋಗರಿಗಿನ್ನ ಒಂದು ಒಳ್ಳೆಯ ಹೆಸರಿದೆ. ಎಲ್ಲೇ ನಮ್ಮ ಶೆಟ್ಟಿ ಇದ್ದಾರೆ, ಮೌಲಿಕ್ ಅವರಿದ್ದಾರೆ, ಬಾಲೂರು ಅವರಿದ್ದಾರೆ, ನಮ್ಮ ಕವಿತ್ ಎಲ್ಲ ಇದ್ದಾರೆ. ಬಹಳ ಒಂದು ಸಂಭ್ರಮ ಅಂತಲ್ಲ, ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಹೆಮ್ಮೆ ಆಗುತ್ತೆ. ಇವತ್ತಾನೆ ಮಕ್ಕಳು ಹಾಡು ಹೇಳ್ತಾ ಇದ್ದಾರೆ, ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾರ ಒಂದು ಸಾಧನೆ ಮಾಡೋಕ್ಕೆ ಅಂತ. ಇವತ್ತು ಮನುಷ್ಯ ಹುಟ್ಟೋದು ಸಹಜ, ಸಾಯೋದು ಖಚಿತ. ಎರಡು ಮಧ್ಯದಲ್ಲಿ ಏನಾರ ಒಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಆನೇಕಲ್ ಬಾಲರಾಜರವರು, ಸಂತೋಷರು ಇವತ್ತು ಒಂದು ಸಾಕ್ಷಿ ಅಂತ ಕಾಣುತ್ತೆ. ನಾನು ಮತ್ತೆ ಬಾಲರಾಜ್ ಅವರು ಒಂದು 25 ವರ್ಷ ಸ್ನೇಹಿತರು. ಅವರು ಆನೇಕಲ್ಲಲ್ಲಿದ್ದರು, ಅದಕ್ಕಿಂತ ಬೇರೆ ಇದ್ದರು. ಆನೇಕಲ್ಲಿ ಬಂದರು, ಜಯನಗರಕ್ಕೆ ಬಂದರು, ಒಟ್ಟಿಗೆ ವಾಕಿಂಗ್ ಮಾಡ್ತಾ ಇದ್ವಿ. ಭಾಳ ಧೈರ್ಯವಂತ ಮನುಷ್ಯ, ಕಾಫಿ ಕುಡಿತಾ ಇದ್ವಿ. ಅಂದರೆ ಮನುಷ್ಯ ಪ್ರೀತಿ, ಭಾಳ ಪ್ರೀತಿ ಮನುಷ್ಯ, ಎಲ್ಲರೂ ಪ್ರೀತಿ ಮಾಡುವಂಥ ಒಬ್ಬ ಮನುಷ್ಯ. ಅದಾದಮೇಲೆ ಅನೇಕ 3-4 ಫಿಲಮ್ಗಳನ್ನ ತೆಗೆದರು. ಅದಾದಮೇಲೆ ಇವರ ಮಗ ಅವರಿಗಿಂತ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಟ್ಟು ಒಳ್ಳೆ ಒಂದು ನಟನಾಗಿ, ನಿರ್ದೇಶಕರಾಗಿ, ಇವತ್ತು ನಿರ್ಮಾಪಕರಾಗಿ ಕೆಲಸ ಮಾಡ್ತಾರೆ. ನಿಜವಾದ ಕೂಡ ಒಂದು ಸಂತೋಷ ಆಗುತ್ತೆ. ನಾನು ಕೂಡ ಒಂದು 2 ಫಿಲಮ್ ನೋಡಿದೆ. ಕರಿಯಾಟು ನೋಡಿದೆ, ಗಣಪದಲ್ಲಿ ಅವರ ಅಧ್ಯಯನ ನೋಡಿದೆ. ಭಾಳ ಒಳ್ಳೆ ಖುಷಿ ಆಗ್ತಾ ಇತ್ತು. ಬಾಲರಾಜರವರು ಪ್ರಸಿದ್ಧವಾದಂಥ ನಟರನ್ನ ಜೊತೆ ಪ್ರೊಡ್ಯೂಸರ್ ಮಾಡಿ ನಮ್ಮ ಮಗನ್ನೇ ಯಾಕೆ ತಗೊಂಡ್ಬಂದ್ರು ಅಂತಂದರೆ ಅವರಿಗೆ ಒಂದು ಪ್ರತಿಭೆ ಇತ್ತು. ಈ ಪ್ರತಿಭೆಯನ್ನು ಹೊರತೆಗೆಯುವಂಥ ಕೆಲಸವನ್ನು ಬಾಲರಾಜರು ಕೂಡ ಮಾಡಿದ್ರು. ಅವರಿಗೆ ಅಕಾಲಿಕ ಮರಣದಿಂದ ತಂದೆ ತೀರ್ಕೊಂಡ ಮೇಲೆ ಭಾಳಷ್ಟು ತಂದೆಯನ್ನು ಹಚ್ಕೊಂಡಿದ್ರು. ಆ ನೋವಾಯ್ತು ಅವರಿಗೆ. ಇವರು ಕೂಡ ಅಕಾಲಿಕ ಮರಣ ಆದಾಗ ಭಾಳಷ್ಟು ನಮಗೆ ಬೇಜಾರಾಯಿತು. ಇಷ್ಟೆಲ್ಲ ಅಭಿಮಾನಿಗಳು, ಸ್ನೇಹಿತರುಗಳನ್ನ ಏನು ಪಡೆದಿದ್ದಾರೆ, ಇದೇ ನಿಜವಾದಂಥ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಎಷ್ಟೋ ಜನ ಸ್ನೇಹಿತರೆ ಇರೋ ತನಕ ಚೆನ್ನಾಗಿರ್ತಾರೆ, ಮನುಷ್ಯ ಹೋದ ಅವರು ಹೋಗ್ಬಿಡ್ತಾರೆ. ಯಾರು ಅವರ ಕುಟುಂಬಕ್ಕೆ ಜೊತೆಯಾಗಿ ನಿಂತ್ಕೊಂತಾರೆ. ಸ್ನೇಹಿತರಾಗಿ ಇಷ್ಟು ಜನ ಈ ಫಿಲಮ್ನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀರಾ. ನಿಜವಾದ ಒಂದು ಪ್ರೀತಿ, ವಿಶ್ವಾಸ ಅಂದರೆ ಇದೇ ಒಂದು ವಿಶ್ವಾಸ ಇದೆ. ಇವತ್ತು ನಮ್ಮ ಬಾಲು ಅವರು, ಮೋನಿಕಾರವರು ಮತ್ತು ಅವರು ಕೆಲಸ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ.
ಯಾವಾಗಲೂ ಕೂಡ ಬಂದಾಗ ಇವ್ರ ಹೆಸರನ್ನೇ ಹೇಳ್ತಾ ಇದ್ರು. ಅಂತ ಸ್ನೇಹಿತರು ಪಡೆದಿರೋದು ನಿಜವಾಗ್ಲೂ ಕೂಡ ಪುಣ್ಯ. ಆ ದೃಷ್ಟಿಯಿಂದ ಇವತ್ತು ಏನು ಈ ಫಿಲಮು ಆಗ್ತಾ ಇದೆ, ಬಿಡ್ಲಿ 100 ದಿವಸ ಯಶಸ್ಸನ್ನು ಕಾಣಲಿ. ಅವರ ಕುಟುಂಬಕ್ಕೆ ಮಗನ ಕಳ್ಕೊಂಡಿದ್ದಾರೆ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಅಕ್ಕ ಭಾವ ಇದ್ದಾರೆ. ಅವರು ಕೂಡ ಇವತ್ತು ಅವರ 106 ಜನಕ್ಕೆ ಇವತ್ತು ರೇಷನ್ ಕೊಟ್ಟು ಇವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಂಸ್ಥೆಯ ಮೂಲಕ ಅನೇಕ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ನಿಜವಾಗಿ ಭಗವಂತ ಶಕ್ತಿಯನ್ನು ಕೊಡಲಿ, ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಪಿಕ್ಚರ್ನ ನೋಡೋಣ. ಮೊದಲೇ ದಿವಸ ನಾನು ಕೂಡ ಬರ್ತೀನಿ ಫಿಲಮ್ಗೆ. ಯಾವುದೋ ಒಂದು ಥಿಯೇಟ್ರ್ ಬುಕ್ ಮಾಡ್ತಿದ್ದಾರೆ ಇಲ್ಲಿ. ನಾನು ಕೂಡ ಈ ಫಿಲಮ್ಗೆ ಮೊದಲೇದಾಗಿ ಟಿಕೆಟ್ ತೊಗೊಂಡು ಬರ್ತೀನಿ. ಒಂದು 3 ದಿವಸ ಫಿಲಮ್ ಓಡಲಿ ಅಂತ ಹೇಳಿದ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಭಾಜಪ ಪಕ್ಷದ ಶಾಸಕರಾಗಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಈ ಭಾಗದ ಹೆಸರನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶಾಸಕ CK ರಾಮಮೂರ್ತಿ ಅವರೇ, ಹಾಗೆಯೇ ಇಲ್ಲಿನ ಕಾರ್ಪೊರೇಟರ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಮತ್ತೊಬ್ಬ ಗೆಳೆಯ ಸೋಮಶೇಖರ್ ಅವರೇ, ಹಾಗೂ ನನ್ನ ಮಗಳ ಮೊದಲನೇ ಚಿತ್ರದ ನಾಯಕ, ನಿಮಗೆಲ್ಲ ಲೂಸ್ ಮಾದ, ನನಗೆ ನನ್ನ ಆತ್ಮೀಯ ಅಭಿಮಾನಿ, ನನ್ನವರ ಪತ್ರಕ್ಕೆ ಸಹ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದ ಮಾದೇಶ್ ಅವ್ರ ಕುಟುಂಬನೇ ನಮ್ಮ ಹತ್ರ. ಅವ್ರ ಕುಟುಂಬ ಅಂತಂದರೆ, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಮಂಡಳಿ, ವಾಣಿಜ್ಯ ಮಂಡಳಿ. ಅವ್ರ ತಂದೆ ಕಚಾಚಿಗಳ ಕೆಲಸ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಶೆಟ್ರು ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಖಳನಾಯಕರಲ್ಲೇ ಖಳನಾಯಕ, ಒಳ್ಳೆಯ ಪಾತ್ರಗಳು ಮಾಡೋದು. ಇವತ್ತು ಆ ದೃಶ್ಯಂ ಸಿನಿಮಾ ನೋಡಿದಾಗ ನಾನು ಹಾಗೆ ಮೈಸೂರ್ಬಿಡ್ತೀನಿ. ಆದರೆ ಅಲ್ಲಿಂದ ಹೊರಟು ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾನಲ್ಲಿ ನಾಯಕ ನಟನಾಗಿ ಮಾಡಿ ಅವರ ಮಾವನಾಗಿ ನಾನು ಪಾತ್ರ ಮಾಡಿದ್ದೀನಿ. ಆ ಚಿತ್ರ ಕೂಡ ಭಾಳ ಯಶಸ್ವಿಯಾಗಿ ನನಗೆ ಅತ್ಯುತ್ತಮ ಪೋಷಕ ನಟನ ಪ್ರಶಸ್ತಿ. ಹಾಗೆಯೇ ಮೋಸಸ್ ನಮ್ಮ ಮನೆಗೆ ಬಂದ್ಬಿಟ್ಟು, ಅಂಕಲ್ ನಮ್ಮ ಸಿನಿಮಾ ಬಂಟ್ಲಿ ಅದನ್ನು ನಾವು ಇದು ಮಾಡ್ತಾಯಿದ್ವಿ, ಲಾಂಚ್ ಮಾಡ್ತಾಯಿದ್ವಿ, ಬರಬೇಕು ಅಂದರು. ಒಂದು ನಿಮಿಷ ನನಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ, ನಮ್ಮ ಪ್ರಹ್ಲಾದ್ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಭಾಳ ನೋವು ಆಯಿತು. ಅವರ ಮಗಳು ಶ್ವೇತಾ ಬಾಲರಾಜ್ ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ನನ್ನ ತಮ್ಮ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಕಾಶಮಾನ ಬೆಳೀತಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಬಹಳ ಕನಸ್ಕೊಂಡವರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿನ ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾಡಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದೆ. ಈ ಸಿನಿಮಾದ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದಾಗಲೇ ಒಂದು ರೀತಿ ರೋಮಾಂಚನ ಆಯಿತು. ನೋಡಿ, ನಮ್ಮ ಕಾಲದಲ್ಲಿ ಶಂಕರ್ನ ಅವರ ಬಹಳ
ಕಡಿಮೆ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅದಾದ ಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವುಗಳೆಲ್ಲ ಅತ್ಯಂತ ಒಳ್ಳೆ ಸಿನಿಮಾನ ಕೊಟ್ಟು ಹೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಮ್ಮನ ಸಿನಿಮಾವನ್ನು ಪೂರ್ಣ ಮಾಡಿ ಅದು ಕನ್ನಡ ಚಿತ್ರಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಂಡದೆ ಬೇಕಾಗತ್ತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ. ನಮ್ಮೆಲ್ಲರ ಚಿತ್ರರಂಗದ ಪರವಾಗಿ ಅತ್ಯಂತ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ತಂದೆಗೆ ತಕ್ಕ ಮಗ ಅಂತ, ನಾನು ಹೇಳ್ತೀನಿ ತಂದೆಗೆ ತಕ್ಕ ಮಗಳ ಮನೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಸಂತೋಷ ಬಹಳ ನನ್ನ ಕಾಡ್ತಾ ಇದ್ದಾನೆ. ಸಂತೋಷ ಹೆಸರು ಮಾತ್ರ ಸಂತೋಷ, ಆದರೆ ಬಹಳಷ್ಟು ನೋವು ನನ್ನಲ್ಲಿದೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊತೀನಿ, ಈ ಒಂದು ಏನು ಪುಣ್ಯ ಭೂಮಿನ ಉಳಿಸ್ಕೊಟ್ಟಿದ್ದಾರೆ ನಮ್ಮ ರಾಮಮೂರ್ತಿ ಅವರು, ಈ ಜಾಗ ನಮ್ಗೆ ಗೊತ್ತಿಲ್ಲ. JP ನಗರದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೊಂದು ಮೈದಾನ ಇದೆ, ಇಲ್ಲೊಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಮೇಲೆ ಸಿನಿಮಾಗಳನ್ನು ಲಾಂಚ್ ಮಾಡೋದು ಮತ್ತೊಂದನ್ನು ಇಲ್ಲಿ ಅತ್ಯಂತ ಅದ್ಭುತವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕೆಲಸಕ್ಕೆ ಇನ್ನೂ ಸುಸಜ್ಜಿತವಾದ ಬೌಂಡ್ರಿ ಗಿಂಡ್ರೆಲ್ಲ ಹಾಕಿ ಇದನ್ನು ಹಿಂಗೆ ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಣ. ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದೆ ಅಂತ ಅನ್ಸುತ್ತೆ. ಆದರೆ ಮನಸ್ಸಲ್ಲಿ ಈ ಬೆಂಟ್ಲಿದು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ, ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಯಾವತ್ತಿದ್ರೂ ಒಂದು ಹೆಜ್ಜೆ ಮೇಲೆ ಎಲ್ಲ ಭಾಷೆಗಳಿಗಿಂತ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾವು KGF ಸಿನಿಮಾ ಕೊಟ್ಟವರು, ನಾವು ಕಾಂತಾರ ಸಿನಿಮಾ ಕೊಟ್ಟವರು, ಈಗ ಮುಂದೆ ನಾವು ಬೆಂಟ್ಲಿ ಪಿಕ್ಚರ್ನ ಕೊಡ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗದ ರಸಿಕರು ಈ ಸಿನಿಮಾವನ್ನು ನೋಡೋದ್ರ ಮೂಲಕ, ಅದು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಈ ಸಿನಿಮಾದ ಯಶಸ್ಸನ್ನು ಮಾಡಿಕೊಟ್ರೆ ಅದೇ ಅವರು ಈ ಕುಟುಂಬಕ್ಕೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನೇಕಲ್ ಬಾಲರಾಜ್ ಕುಟುಂಬಕ್ಕೆ ಹಾಗೂ ಸಂತೋಷ್ಗೆ ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡು ತಮ್ಮಲ್ಲಿ ಮಾಧ್ಯಮದಲ್ಲಿ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ಒಂದೇ ಒಂದು ಸಲ ಈ ಸಿನಿಮಾ ನೋಡಿದ್ರೆ ಸಾಕು, ನಾವು ಗೆದ್ವಿ ಅಂತ ಅನ್ಕೋತೀವಿ. ಶುಭರಾತ್ರಿ, ಗುಡ್ ನೈಟ್. ಸಮಯ ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಸಮಾರಂಭಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ಸಮಾರಂಭ ಏನು ಅನ್ನೋ ಉದ್ದೇಶ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಿದೆ. ನಾನು ಒಂದು ವಿಷಯ ಹೇಳಬೇಕಂತ ಬಹಳ ಆಸೆಯಿಂದ ಹೇಳ್ತೀನಿ. ನನ್ನ ಇಡೀ ಕುಟುಂಬದಲ್ಲಿ ಯಾವ ಚಿತ್ರರಂಗದಲ್ಲಿ ಇರಲಿಲ್ಲ. ಮೊದಲು ಬಂದದ್ದೇ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಅದಾದ ನಂತರ ಬಾಲರಾಜ್ ಅವರು ಬಂದರು. ಆವಾಗ ನಮ್ಮಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಆಗ್ತಾ ಇತ್ತು, ಯಾರೂ ಇಲ್ಲ ಚಿತ್ರರಂಗಕ್ಕೆ, ಬಾಲರಾಜ್ ಬಂದಿದ್ದಾರಲ್ಲ ಅನ್ನೋ ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂಥ ಹಾಡುಗಳೆಲ್ಲ ಕೊಟ್ಟಿದ್ರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ಅಂತಲೇ ಹೇಳಬಹುದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಉದ್ದೇಶವಾಗಿ ಅವರಿಗೂ ಅಭಿನಯಿಸುವ ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ಕೊಂಡು ಬಂದರೆ ಹಲವಾರು ಚಿತ್ರಗಳಿಗೆ ನಿಮ್ಗೆಲ್ಲರೂ ಗೊತ್ತಿರಲಿ ನಾಯಕ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡು ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿತ್ತು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೇಟ್ಲಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶಕ ಸಹ ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು. ಯಾವಾಗಲೂ ಹೇಳ್ಕೊತಾ ಇದ್ದೆ. ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಳುಕ್ತಿತ್ತು. ಆದರೆ ಬಹಳ ಸಂಕಟ ಪಡುವಂಥ ವಿಷಯ ಅಂತಂದರೆ ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ
ವಿಷಯ ಆಗ್ತದೆ. ಎಂಥ ಸಂಕಟ ಬರುವಂಥ ವಿಷಯ ನೋಡಿ, ಎಲ್ಲರಿಗೂ ಇದು ಬೇಕಾದ ನೋವಾಗುವಂಥ ವಿಷಯ ಆಗ್ತದೆ. ಇಷ್ಟೆಲ್ಲ ಆಸೆ ಮುಂದುವರಿಬೇಕು ಅನ್ನೋ ರೀತಿಯನ್ನು ಬಿಡಬೇಕಾದ್ರೆ ದೇವ್ರು ಯಾಕಪ್ಪ ಹೀಗೆ ಮಾಡ್ಬೋದು, ಯಾಕಪ್ಪ ದೇವರು ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಟ್ಟಿಲ್ಲ ಅಂತ ಹೇಳಬೇಕು. ದೇವರನ್ನ ಯಾಕಪ್ಪ ಅಂತ ಹೇಳಬೇಕು ಅನ್ನೋ ದುಃಖ ಎಲ್ಲರಿಗೂ ಆಗಿದೆ, ನಿಮಗೂ ಸಹ ಆಗಿದೆ. ಆದರೆ ಇದನ್ನು ಒಂದು ಮುಂದುವರಿಸಬೇಕು ಅಂತ ಹೇಳಿ ಅವ್ರ ಮಗಳು ಶ್ವೇತ ಬಂದಿದ್ದಾರೆ. ಇದನ್ನು ಹಾಗೆ ನಿಲ್ಲಬಾರ್ದು, ಈ ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಬಂದು ಮನೆಗೆ ಬಂದು ಮಾತಾಡ್ತಾ ಹೇಳಿದ್ರು, ಇಲ್ಲ ಇದನ್ನು ಮಾಡಬೇಕು, ಲಾಂಚ್ ಮಾಡ್ತಾ ಇದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡಬೇಕು, ಮಾಡೋದ್ರ ಜೊತೆಗೆ ನನ್ನ ತಂದೆ ನನ್ನ ಅಣ್ಣನ ತಮ್ಮನ ಹೆಸರನ್ನ ಉಳಿಸ್ಬೇಕು, ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ತೀನಿ, ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡಿದ್ರು. ಇದು ಬಹಳ ಸಂತೋಷ ಆಯಿತು. ನಾನು ಹೇಳಿದೆ, ಹೌದು ಮಾಡಮ್ಮ, ಮುಂದುವರಿಸು, ನಿಲ್ಲಿಸ್ಬೇಡ, ನಿನ್ನ ತಂದೆ ಹೆಸರು ನಿನ್ನ ತಮ್ಮನ ಹೆಸರು ಮುಂದುವರಿಸು ಅಂತೇಳಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಇವತ್ತಿನ ಈ ಸಮಾರಂಭ ಇಷ್ಟು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಾನು ಒಂದೇ ಒಂದು ಹೇಳೋದು ಅಂದರೆ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಅಭಿಮಾನಿಗಳಾಗಿರ್ಬೋದು, ಸಂತೋಷ್ ಮಹಾರಾಜ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರ ಸಂಪೂರ್ಣವಾಗಿ ನೋಡಿ ಅವರಿಗೆ ಒಂದು ಸಹಾಯ ಮಾಡಬೇಕು, ಒಂದು ರೀತಿ ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಕೆಲಸ ನಮ್ಮ ಪ್ರೇಕ್ಷಕರು ಮಾಡಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ಮಾಧ್ಯಮದವ್ರನ್ನು ಕೇಳ್ಕೊತಾ ಇದ್ದೀನಿ, ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ, ಈ ಥರ ಚಿತ್ರ ಬಿಡುಗಡೆ ಆಗಲ್ಲ, ನಿಮ್ಮೆಲ್ಲರ ಸಹಾಯ ಕೂಡ ಬೇಕು. ಮಾಧ್ಯಮದವರು ಬಹಳ ಸಹಾಯ ಬೇಕು ಅವರಿಗೆ. ಯಾಕೆಂದರೆ ನೀವು ಹೇಳುವಂಥ ವಿಷಯಗಳು ಜನಗಳ ತಲುಪುತ್ತೆ. ಚಿತ್ರದ ಬಿಡುಗಡೆ ಆದ ನಂತರ ಅದ್ರ ಬಗ್ಗೆ ಹೇಳಬೇಕಾದಾಗ ನೀವು ತಲುಪಿಸ್ಬೇಕದು. ನೀವು ಸಹ ಇದನ್ನು ಸಹಾಯ ಮಾಡಿ ಚಿತ್ರ ಚೆನ್ನಾಗಿ ಓಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಬಿಡುಗಡೆ ಆದಾಗ ಅಂತ ಹೇಳೋದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ನನಗೂ ಕರೆಸಿದ್ರು, ಇಂಥ ಸಮಾರಂಭದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮಾನ ನಮ್ಮ ಬಾಲರಾಜ್, ಸಂತೋಷ್ ಬಾಲರಾಜ್ಗೂ ಇರಲಿ, ನೀವೆಲ್ಲರೂ ಆಶೀರ್ವಾದ ಮಾಡಿ ಚಿತ್ರ ಒಂದು ಯಶಸ್ವಿ ಬನ್ನಿ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಒಂದು ಬಿಟ್ಲಿ ಟ್ರೈಲರ್ ರಿಲೀಸ್ನ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಜಯನಗರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಾಯಕರಾದಂಥ CK ರಾಮಮೂರ್ತಿಯವರೇ, ಕನ್ನಡದ ಹಿರಿಯ ನಟರು ಆದಂತಹ ಸುಂದರರಾಜ್ ಅವರೇ, ಪ್ರಮೀಳಕ್ಕ ಅವರೇ, ಖ್ಯಾತ ಚಲನಚಿತ್ರ ನಟರಾದಂಥ ಯೋಗೇಶ್ ಅವರೇ, ಪ್ರಮೋದ್ ಶೇಟ್ರೆ, ಈ ಒಂದು ಚಲನಚಿತ್ರದ ನಿರ್ಮಾಪಕರಾದಂತಹ ಶ್ವೇತಾ ಬಾಲರಾಜ್ ಅವರೇ, ಮಿಸ್ಸಸ್ ಬಾಲು ಅವರೇ, ಹಾಗೂ ಸ್ನೇಹಿತರಾದಂತಹ ಆತ್ಮೀಯರಾದಂತಹ ಬಾಲು ಮತ್ತು ಉಗ್ರಂ ಮಂಜು ಅವರೇ, ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳು, ಭಾಳ ಸಂತೋಷದಿಂದ ಈ ಒಂದು ಟ್ರೈಲರ್ ರಿಲೀಸಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಬಾಲರಾಜ್ ಅವರು, ಆನೇಕಲ್ ಬಾಲರಾಜ್ ಅವರು, ನಾನಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರತಿನಿತ್ಯ ಬೆಳಗ್ಗೆ ನಾವು ಇದೇ ಶಾಲಿನಿ ಪಾರ್ಕಲ್ಲಿ ನಾವು ವಾಕ್ ಮಾಡ್ತಾ ಇದ್ವಿ. ಪ್ರತಿನಿತ್ಯ ಅವ್ರ ಜೊತೆ ನಾವು ಭೇಟಿ ಮಾಡ್ತಾ ಇದ್ವಿ, ಕನ್ನಡದ ಚಲನಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲು ದರ್ಶನ್ ಅವರ ಪಿಕ್ಚರನ್ನು ಆನೇಕಲ್ ಬಾಲರಾಜ್ ಅವರೇ, ದರ್ಶನ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಆ ಚಿತ್ರದ ನಿರ್ಮಾಪಕರು ಬಾಲರಾಜ್ ಅವರು. ಅದಕ್ಕಾಗಿ ನಾನು ಇವತ್ತು ಅವ್ರು ಎಷ್ಟೇ ಎತ್ತಿಗೆ ಬರೀಬೋದು, ಒಬ್ಬ ನಿರ್ಮಾಪಕರು ಒಬ್ಬ ಕಲಾವಿದನ್ನ ಬೆಳೆಸ್ಬೇಕು ಅಂತೇಳಿ ಅವರು ಶ್ರಮ ಪಟ್ಟರಲ್ಲ, ಅದಕ್ಕೆ ಬಾಲರಾಜ್ ಅವರು ಭಾಳ ಗ್ರೇಟ್ ಅಂತ ಅನಿಸುತ್ತೆ. ಕೊನೆಯ ಚಿತ್ರಕ್ಕೆ ಮತ್ತೆ ರೆಕ್ಕೆ ಸಿಕ್ಕಿದೆ, ಅವರ ಕನಸಿಗೆ ರೆಕ್ಕೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಕೂತ್ಕೊಳ್ಳಿ ಅಂದರೆ ಕೂತು ಮಾತಾಡೋದು ಮರ್ಯಾದೆ ಎಲ್ಲ, ಹಂಗಾಗಿ ನಿಂತಿದ್ದೀನಿ ಸಮಯದಲ್ಲಿ. ಈ ಜಾಗಕ್ಕೆ ಅವ್ರು ಮಾಡ್ಕೊತಾರೆ ಸರ್, ತುಂಬ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ. ಯಾಕಂದರೆ ಎಲ್ಲ ಹಿರಿಯರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಆನೇಕಲ್ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಭಾಳ ಬೇಜಾರಿನ ಸಂಗತಿ ಸಂತೋಷ್ ವಿಚಾರದಲ್ಲಿ ಏನು ಅಂದರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂಥ ಚಿತ್ರಕ್ಕೆ ಅದರ ಸಂಭ್ರಮವನ್ನು ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ಟರೆ ಬೇರೆ. ಯಾಕೆಂದರೆ ತುಂಬ ಜನ ಕನಸು ಕಾಣುವಂಥ ಒಂದು ಫೀಲ್ಡ್ ಇದು.
ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಡೆಸಿರುವಂಥ ಸಿನಿಮಾ. ಈ ಥರದ ಸಿನಿಮಾಗಳನ್ನ ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಭಾಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದು ಏನು ಅಲ್ಲ ಅಂತ ಇವರ ತಲೆ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದೆ ಅನ್ಸುತ್ತೆ. ಜೊತೆಯಲ್ಲಿ ಇದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು. ಭೇಟಿಯಾಗಿದ್ದು ಕೆಲವು ಇವೆಂಟ್ಗಳಲ್ಲಿ ಸಂತೋಷನ, ಆದರೆ ಭೇಟಿಯಾದಾಗ ಎಲ್ಲವೂ ಸಿನಿಮಾ ಬಗ್ಗೆನೇ ಮಾತಾಡಿದ್ದೀವಿ. ಬೇರೆ ಯಾವುದೇ ಸಿನಿಮಾನ ಬಿಟ್ಟು ಹೊರತುಪಡಿಸಿ ಯಾವುದೇ ವಿಚಾರಗಳಿಲ್ಲದೆ ಸಿನಿಮಾಗಳ ಬಗ್ಗೆನೇ ಮಾತಾಡಿ ಸಿನಿಮಾ ರಂಗವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಯೋಚನೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಯೋಚನೆಗಳನ್ನ ಇಟ್ಕೊಂಡಂಥವ್ರು ಇರಬೇಕಾಗಿದ್ದು ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದನಿಗಿರುವಂಥ ಆಶೀರ್ವಾದ ಏನು ಅಂದರೆ, ತಾನು ಇರಲಿ ಇಲ್ಲದೆ ಇರಲಿ ಚಿತ್ರದ ಮೂಲಕ ಜನರಿಗೆ ಪ್ರತಿದಿನ ಸಿಗುವಂಥ ಒಂದು ಆಶೀರ್ವಾದ ನಮ್ಮಂಥ ಕಲಾವಿದರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಅನ್ಕೋತಾ ಈ ಸಿನಿಮಾ ಭಾಳಷ್ಟು ಚೆನ್ನಾಗಾಗಲಿ. ಸರ್ ಹಿರಿಯರೆಲ್ಲ ಹೇಳಿದ್ರು 100 ದಿನ ಆಚರಿಸಲಿ ಅಂತ. ಅದು 100 ದಿನ ಆಚರಿಸದೇ ಇದ್ರೂ ಬೇಜಾರಿಲ್ಲ, 100 ಕೋಟಿ ಸಂಪಾದನೆ ಮಾಡಲಿ, ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಶಕ್ತಿ ನಿರ್ಮಾಪಕರಿಗೆ ಕೊಡಲಿ ಅಂತ. ಯಾಕೆಂದರೆ ತಂದೆಯವ್ರನ್ನ ಕಳ್ಕೊಂಡು, ತಮ್ಮನ್ನ ಕಳ್ಕೊಂಡು, ಇದು ಯಾವುದು ಬೇಡ, ಸಿನಿಮಾನು ಬೇಡ, ಏನು ಬೇಡ, ಬಿದ್ದಿರಲಿ ಅದು ಡಬ್ಬಿಲೆ ಅಂತ ಹೇಳೋದು ತುಂಬ ಸುಲಭದ ಕೆಲಸ. ಆದರೆ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಅವರ ಗೆಳೆಯರು ಬಾಲವಣ್ಣ ಮತ್ತು ಅವ್ರ ವೈಫ್ ಜೊತೆ ಸೇರಿಕೊಂಡು ಇವತ್ತು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ನಿಲ್ಲಿಸಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರ, ನಿಮಗೆ ದೊಡ್ಡ ಚಪ್ಪಾಳೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಹೇಳ್ತಾರೆ ಹುಟ್ತಾ ಅಣ್ತಮ್ಮಂದ್ರು ಆಮೇಲೆ ದಾಯಾದಿಗಳು ಅಂತ. ಅದನ್ನು ತೆಗೆದು ಆ ಸಿನಿಮಾನ ಸೈಡಿಗೆ ಇಟ್ಟು ನಮ್ಗೇನು ಬೇಡಪ್ಪ, ನಮ್ಮ ಪಾಡಿಗೆ ನಾವು ಬದುಕ್ತೀವಿ, ತಾಯಿ ಒಬ್ಬರು ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಅನ್ನೋ ಕಾಲದಲ್ಲಿ ಇಲ್ಲ, ತಮ್ಮನ ನೆನಪಲ್ಲಿ ಈ 2 ಸಿನಿಮಾಗಳನ್ನ ಅದ್ಭುತವಾಗಿ ರಿಲೀಸ್ ಮಾಡಬೇಕು, ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಯೋಚನೆ ಇದೆಯಲ್ಲ, ದಯವಿಟ್ಟು ನಿಮ್ಮಂಥ ನಿರ್ಮಾಪಕರು ಚಿತ್ರರಂಗದಲ್ಲಿ ಉಳ್ಕೊಳ್ಳಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾಕಂತ ಹೇಳಿದ್ರೆ ಬೆಂಟ್ಲಿಗೆ ಬ್ಯೂಟಿಫುಲ್ ಆಗಿ ವಾಯ್ಸ್ ಓವರ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಶಂಕರ್ ನಾಗ ಕಡೆ ಪಿಕ್ಚರ್ ತೀರ್ಕೊಂಡಾಗ ಅವ್ರ ವಾಯ್ಸ್ ಕೊಡಕ್ಕೆ ಅವ್ರ ಅಣ್ಣ ಇದ್ದ ಅನಂತನ ಆ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಒಂದು ಸಿನಿಮಾದ ವ್ಯಕ್ತಿ ಇಲ್ಲ, ಸಂತೋಷ್ ಇಲ್ಲ, ಆದರೆ ಸಂತೋಷದ ಧ್ವನಿಯಾಗಿರೋದು ಯೋಗಿಯ ಒಂದು ಇದು ತೋರಿಸುತ್ತೆ. ನಮ್ಮ ಇಡೀ ಕನ್ನಡ ಚಿತ್ರರಂಗವಾಗಿ ಒಬ್ಬ ಕಲಾವಿದ ಅಂತ ತೋರಿಸ್ಕೊಟ್ಟಿದೆಯಾ, ನಿಮಗೆ ಅತ್ಯಂತ ಧನ್ಯವಾದಗಳನ್ನು ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರೋರೆಲ್ಲ ಗಣ್ಯರಿಗೂ ನಮಸ್ತೆ. ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ದುಃಖ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಆ ರೀತಿಯಾದ ಒಂದು ಈವೆಂಟ್ ಇದು ನಂಬಕ್ಕಾಗ್ತಿಲ್ಲ. ನಿಜವಾದ 1 ವರ್ಷ ಆಯಿತು ಇವತ್ತು ಸಂತು ನಮಗೆಲ್ಲ ಬಿಟ್ಟೋಗಿ. ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ವಿಷಯ ಅದು. ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನು ಎಷ್ಟು ಸಂಪಾದನೆ ಮಾಡಿದ, ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಟರೆ ಅವನು ಎಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಇಲ್ಲಿರೋರೆಲ್ಲರೂ ಮಂಜು, ಬಾಲು, ಬ್ರಹ್ಮನು, ನಾನು, ಮೋನಿಕಾ, ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದರೆ ಸಂತು. ತುಂಬ ಆಸೆ ಇಟ್ಕೊಂಡಿದ್ದ, ತುಂಬ ಕನಸುಗಳಿಟ್ಕೊಂಡು ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಅದೊಂದು ಕಾರ್ಯಕ್ರಮ ತುಂಬ ಬೇಗ ಕಳ್ಕೊಳ್ಳೋಣ. ನಾವು ಹಿಂಗೆ ಸಿಕ್ಕಾಗ ಮಾತಾಡ್ತಾ ಇರ್ತೀವಿ, ಯಾವ ಸಿನಿಮಾ ಮಾಡ್ತಿದ್ದೀವಿ ಅದಕ್ಕೆ. ಇದು ಆ್ಯಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ, ಈಗ ರೀಸೆಂಟಾಗಿ ಚೇಂಜ್ ಆಗಿದೆ. ಹೇಳೋರು ಬೆಂಟ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ, ನೋಡು ಈ ಸಿನಿಮಾ, ಟ್ರೇಲರ್ ಎಲ್ಲ ತೋರಿಸ್ತಿದ್ದ. ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ. ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್ ಅದು. ರಾಮಮೂರ್ತಿ ಸರ್ ಬಂದಿದ್ದಾರೆ, ಈಗ ಪ್ರಮೀಳಮ್ಮ, ಸುಂದರ ಸರ್, ಸೋಮಶೇಖರ್ ಸರ್, ಪ್ರಮೋದ್ ಶೆಟ್ಟಿ, ಅವ್ರ ಹತ್ರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ರೀತಿ ನೀವೆಲ್ಲ ಬಂದಿರೋದು ಒಂದು ತುಂಬ ಒಂದು ದೊಡ್ಡ ವಿಚಾರ. ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಅಂದರೆ ನಮ್ಮ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ
ಗಟ್ಟಿಗಿತ್ತಿ ಅಂತ ಹೇಳ್ತಾರೆ, ಆ ಥರ ನೀವು ಅಂದರೆ ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮೋದ್ ಹೇಳಿದಂಗೆ ಹೋಗಿ ಸಿನಿಮಾ ಮುಗೀತು ಅದ್ರ ಕಥೆ ಅಂತ, ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ಅಂದರೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾನ ನೀವೆಲ್ಲರೂ ನೋಡಿ, ನಾವು ಕೂಡ ನೋಡ್ತೀವಿ. ಈ ಸಿನಿಮಾನ ಗೆಲ್ಸೋಣ ನಾವು. ಥ್ಯಾಂಕ್ ಯು. ಇಲ್ಲಿ ವೇದಿಕೆ ಮೇಲೆ ಬಂದಿಟ್ಟಿರೋ ಪ್ರತಿಯೊಬ್ಬರಿಗೂ ಮುಂಗೂರು ಡೈಲಾಗ್ ಧನ್ಯವಾದಗಳು. ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.